ಫಿಲಮ್ ಎಲ್ಲ ಚೆನ್ನಾಗಿದೆ, ಒಂದು 100 ಡೇಸ್ ಓಡುತ್ತೆ. ಚೆನ್ನಾಗಿದೆ, ಸ್ಟೋರಿ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಏನ್ ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆಪ್ಪ, ಯಾವುದು ಫೈಲರ್ ಯಾವ್ದು ಇಲ್ಲ, ಎಲ್ಲ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ ಸರ್, ನೈಸ್ ಮೂವಿ. ಏನ್ ಇಷ್ಟ ಆಯ್ತು? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಓವರಾಲ್ ಫಿಲಮ್ ಇಷ್ಟ ಆಯ್ತು. ಟ್ರೈಲರ್ ಅಲ್ಲಿ ನೋಡಿರೋ ತರ ಇರಲಿಲ್ಲ. ಟ್ರೈಲರ್ ನೋಡಿ ಜಡ್ಜ್ಮೆಂಟ್ ಮಾಡೋದು ಬೇಡ ಅಂತ ಮೂವಿಗೆ ಬಂದಿದ್ದ. ಟ್ರೈಲರ್ ಬೇರೆ ತರ ಇದೆ, ಮೂವಿ ಬೇರೆ ತರ ಇದೆ. ಚೆನ್ನಾಗಿದೆ ಬ್ರೋ, ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಚೆನ್ನಾಗಿದೆ. ನೋಡಿ ಬ್ರೋ, ಗೊತ್ತಾಗುತ್ತೆ, ಚೆನ್ನಾಗಿದೆ ಅಷ್ಟೇ. ಅವ್ರದ್ದು ಮೂವೀಸ್ ಎಲ್ಲ ಲಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ದಯವಿಟ್ಟು ಫಿಲಮ್ ಚೆನ್ನಾಗಿದೆ. ಫಿಲಮ್ನ ಯಾರೇ ಮಿಸ್ ಮಾಡ್ಕೊಂಡಿದ್ರು ಫ್ಯಾಮಿಲಿ ಜೊತೆ ಬಂದು ದಯವಿಟ್ಟು ನೋಡಬೇಕು ಅಂತ ಪ್ರೇಕ್ಷಕರಿಗೆ ಕೇಳ್ಕೊತಾ ಇದ್ದೀನಿ. ಸರ್ ಅವ್ರು ಹೊಸಬ್ರ ಥರ ಅನಿಸ್ತಾ ಇಲ್ಲ ಸರ್, ತುಂಬ ಅನುಭವಿಸ್ತಾಗಿ ಚೆನ್ನಾಗಿ ಮಾಡೋರೆ. ಒಂದು ಒಳ್ಳೆ ಅವರು ಚಿತ್ರರಂಗದಲ್ಲಿ ಬೆಳೆಯೋ ಎಲ್ಲ ಅವಕಾಶಗಳಿದೆ ಸರ್. ಸಾಂಗ್ ಒಂಥರ ಮೆಲೋಡಿ ಆಗಿದೆ, ತುಂಬ ಚೆನ್ನಾಗಿದೆ ಸರ್. ಎಲ್ಲೂ ಬೋರ್ ಆಗಲ್ಲ. ದಯವಿಟ್ಟು ಸೀಟ್ ತುದಿಯಲ್ಲಿ ಕೂತ್ಕೊಂಡು ಏನಾಗುತ್ತೆ ಒಂದು ಕ್ರಿಯಾಸಿಟಿ ಮಾಡುತ್ತೆ ಸರ್. ಎಲ್ಲ ನೋಡ್ಬೋದು, ಒಂದು ಒಳ್ಳೆ ಚಿತ್ರ ಸರ್. ಸರ್ ಅವ್ರ ಚಿತ್ರಗಳನ್ನ ನಾನು ಇಷ್ಟಪಟ್ಟು ನೋಡ್ತೀನಿ ಸರ್. ಅವರು ಸಿಂಪಲ್ ಆಗಿದ್ರು ಆ ಚಿತ್ರ ಸೂಪರ್ ಆಗಿರುತ್ತೆ ಸರ್. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ? ಅದೇ ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಹೊಸಬ್ರು, ನಿಮ್ಗೆ ಹೊಸಬ್ರ ತರ ಅನ್ಸುತ್ತಾ? ಇಲ್ಲ ಸರ್, ಹಂಗ ಅನ್ಸಿಲ್ಲ. ಚೆನ್ನಾಗಿದೆ, ಇಷ್ಟ ಆಗಿದೆ, ಡಿಫ್ರೆಂಟ್ ಆಗಿದೆ ಸರ್. ಸರ್ ಡೈರೆಕ್ಷನ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಬ್ರೇಕ್ ಮಾಡ್ತಾನೆ ಇದೆ ಸಿನಿಮಾ. ಬಟ್ ಬಿಕಾಸ್ ಆಫ್ ಸಿಂಪಲ್ ಸುನೀಲ್ ಸರ್ ಅವ್ರು ಮಾಡೋ ಪ್ರತಿಯೊಂದು ಸಿನಿಮ್ಯಾಟಿಕ್ ಆ ಯೂನಿವರ್ಸ್ನ ಬ್ರೇಕ್ ಮಾಡಿ ಪ್ರತಿ ಸಿನಿಮಾನು ಮಾಡ್ತಾ ಇರ್ತಾರೆ. ಈ ಸಿನಿಮಾ ಮಾತ್ರ ಅದ್ದೂರಿಯಾಗಿದೆ. ಹೀರೋ ಡೆಬ್ಯೂ ಅಂತ ಅನ್ಸೋದೇ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಸಖತ್ತಾಗಿದೆ. ಪೈಸಾ ವಸೂಲಿ ಎಲ್ಲ ಬಂದು ಥಿಯೇಟರ್ ನೋಡಿ. ಥ್ಯಾಂಕ್ ಯು. ಸಖತ್ತಾಗಿದೆ. ಆಕ್ಚುಲಿ ಫಸ್ಟ್ ಹಾಫ್ನ ನಾವು ಗೆಸ್ ಮಾಡೋಕ್ಕೆ ಆಗುತ್ತೆ ಹಿಂಗೆ ಹೋಗ್ತಾ ಇದೆ ಅಂತ, ಬಟ್ ಸೆಕೆಂಡ್ ಹಾಫ್ನ ಅನ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ಥರ ಪ್ರತಿಯೊಂದು ಮೂಮೆಂಟಲ್ಲೂ ನಮಗೆ ಒಂದು ಥ್ರಿಲ್ಲಿಂಗ್ ಎಲಿಮೆಂಟು, ಪ್ರತಿಯೊಂದು ಮೂಮೆಂಟಲ್ಲಿ ನಮಗೆ ಲವ್, ಥ್ರಿಲ್ಲಿಂಗು, ಎಂಟರ್ಟೈನ್ಮೆಂಟ್, ಎನ್ವೈರನ್ಮೆಂಟ್ ಎಲ್ಲ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಮಸ್ಟು ವಾಚು, ಮೋಡಕವಿದ ವಾತಾವರಣ, ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. 10 ನಿಮಿಷಕ್ಕೂ ಒಂದು ಎಮೋಷನ್ ಕ್ಯಾರಿ ಆಗ್ತಾ ಇರುತ್ತೆ. ಅಂದ್ರೆ ಫಸ್ಟ್ ಹಾಫ್ ಅನ್ ಅವರ್ ಒಂಥರ ಎಮೋಷನ್ ಕ್ಯಾರಿ ಆಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಹಾಫ್ ಅನ್ ಅವರ್ ಒಂದು ಎಮೋಷನ್ ಕ್ಯಾರಿ ಆಗುತ್ತೆ, ಇಂಟರ್ವಲ್ ಒಂಥರ ಎಮೋಷನ್ ಕ್ಯಾರಿ ಆಗುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಒಂಥರ ಎಮೋಷನ್ ಕ್ಯಾರಿ ಆಗುತ್ತೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ, ನನ್ ಪರ್ಸನಲಿ ಹೇಳ್ಬೇಕು ಅಂದ್ರೆ ಒಂದು ಥ್ರಿಲ್ಲರ್ ಮುಂಗಾರು ಮಳೆ ಅಂತ ಅನ್ಸ್ತು. ಎಸ್ಪೆಷಲಿ ಲೊಕೇಶನ್ಸ್ ಅಂತೂ ತುಂಬಾ ಸಪೋರ್ಟ್ ಮಾಡಿದೆ. ಎಲ್ಲದಕ್ಕಿಂತ ದೊಡ್ಡ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ಮಳೆ. ಅದಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಆಲ್ ದ ಬೆಸ್ಟ್ ಫಾರ್ ದಿ ಎಂಟೈರ್ ಟೀಮ್. ಹೀರೋ ಹೊಸಬ್ರ ತರ ಅಂತ ನನ್ಗೇನ್ ಫೀಲ್ ಆಗಿಲ್ಲ. ನನಗೆ ಒಂದು 5-6 ಸಿನಿಮಾ ಮಾಡಿರೋ ತರ ಹೀರೋ ತರ ಅನ್ಸ್ತು. ಅದಾದ್ಮೇಲೆ ಹೀರೋ ಕ್ಯಾರೆಕ್ಟರ್ ಬಂದು ಥ್ರೂ ಔಟ್ ದಿ ಸಿನಿಮಾ ತುಂಬಾ ನೀಟಾಗಿ, ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಾದ್ಮೇಲೆ ಹೀರೋಯಿನ್ಸ್, ಎಸ್ಪೆಷಲಿ ಸ್ಪ್ಲಿಟ್ ಕ್ಯಾರೆಕ್ಟರ್ ಮಾಡಿರೋ ಹೀರೋಯಿನ್ ಅಂತೂ ಅವರು ಒಂಥರ ಪರ್ಸನಲ್ ಹೋಗಿ ಮಾತಾಡಿಸ್ಬೇಕಂದ್ರೆ ಒಂಥರ ಭಯ ಆಗುತ್ತೆ. ಆ ತರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ವೆರಿ ವೆಲ್ ಡನ್. ಮೋಡಕವಿದ ವಾತಾವರಣ ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಕರ್ನಾಟಕದಲ್ಲದೆ ಕೇರಳದಲ್ಲೂ ಮೇಘ ಮೌನಂ ಅಂತ ಹೆಸರಲ್ಲಿ ರಿಲೀಸ್ ಆಗಿದೆ. ಸೊ ಎಲ್ಲ ರಿಯಾಕ್ಷನ್ನು ಇವತ್ತು ನೋಡಿ ತುಂಬಾ ಖುಷಿ ಪಡ್ತಾ ಇದ್ದೀನಿ ನಾನು. ಯಾಕಂದರೆ ಆಲ್ರೆಡಿ ಸಿಂಗಾಪುರಲ್ಲಿ ಒಂದು ಪ್ರೀಮಿಯರ್ ಆಗಿತ್ತು. ಅಲ್ಲಿ ಕನ್ನಡಿಗರಿಂದ ಹಿಡಿದು ನಾನ್ ಕನ್ನಡಿಗರ್ಸು ಬಂದಿದ್ದರು. ಆ್ಯಂಡ್ ಪ್ರತಿಯೊಬ್ಬರಿಗೂ ಸಿನಿಮಾ ರೀಚ್ ಆಗ್ತಿದೆ, ಇಷ್ಟ ಆಗ್ತಿದೆ. ಮ್ಯೂಸಿಕ್ಕಿಂದ ಹಿಡಿದು, ಸಿನಿಮಾಟೋಗ್ರಫಿಯಿಂದ ಹಿಡಿದು, ಪರ್ಫಾರ್ಮೆನ್ಸಸ್ಸಿಂದ ಹಿಡಿದು ಎಲ್ಲ ಇಷ್ಟ ಆಗ್ತಿದೆ. ಅಂದರೆ ಎಲ್ಲೋ ಗೆದ್ದಿದ್ದೀವಿ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಸಹ ಅದೇ ಪ್ರೀತಿ, ಅದೇ ಖುಷಿ ನೋಡಿ ಇನ್ನೂ ನಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿದೆ. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ನಮ್ಮ ತಂಡ ಹೇಳೋದೆಲ್ಲ ಹೇಳಿದ್ದಾರೆ. ಇನ್ನೇನು ನೀವು ಬಂದ್ಬಿಟ್ಟು ಸಿನಿಮಾನ ನೋಡಬೇಕಷ್ಟೇ. ಹೊಸ ಕನ್ನಡ ಸಿನಿಮಾ ಬರ್ತಾ ಇದೆ. ನೀವು ಥಿಯೇಟ್ರಿಗೆ ಬಂದ್ಬಿಟ್ಟು ಪ್ರೋತ್ಸಾಹಿಸಿದ್ರೆ ಇಂಥ ಸಿನಿಮಾ ಸೋಲ್ಬಾರ್ದು, ಗೆಲ್ಬೇಕನ್ನೋದೇ ನನ್ನ ಒಂದು ಅನಿಸಿಕೆ. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ಮೋಡಕವಿದ ವಾತಾವರಣ ನೋಡಿ. ಹೊಸ ಕತೆ ಬೇಕು ಅಂತ ಕೇಳ್ತಾ ಇರ್ತೀರಾ. ಸೊ ಆ ಒಂದು ಪ್ರಯತ್ನ ನಾವಿಲ್ಲಿ ಮಾಡಿದ್ದೀವಿ. ನಿಮಗೆ ಖಂಡಿತ ಇಷ್ಟ ಆಗತ್ತೆ. ಎಲ್ಲ ಫುಲ್ ಫ್ಯಾಮಿಲಿ ಕೂತು ನೋಡೋಂಥ ಸಿನಿಮಾನ ಮಾಡಿದ್ದೀವಿ. ಸೊ ಜಾಸ್ತಿ ಜನ ಬಂದು, ಎನಿವೇ ಲಾಂಗ್ ವೀಕೆಂಡ್ ಇರೋದ್ರಿಂದ ದಯವಿಟ್ಟು ಸಿನಿಮಾ ಕಡೆ, ಥಿಯೇಟರ್ ಕಡೆ ಬನ್ನಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಸೌಂದರ್ಯ ಅವರ ಒಂದು ಸಿನಿಮಾಗಳನ್ನ ಏನಾದರೂ ರೆಪ್ಲಿಕಾ ನೋಡಿದ್ರಾ ಹೇಗೆ ಅಂತ ನನಗೆ ಅನ್ನಿಸ್ತು. ಸೊ ತಿಂದು ಹಾಕಿದ್ದೀರಾ ಒಂದು ಸೀಕ್ವೆನ್ಸ್ ಬಂದಾಗ. ಥ್ಯಾಂಕ್ ಯು. ಸೌಂದರ್ಯ ಮೇಡಮ್ ಸಿನಿಮಾಗಳನ್ನ ನೋಡಿದ್ದೀರಾ? ಅಫ್ಕೋರ್ಸ್ ಆಪ್ತಮಿತ್ರ ನಂದು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಫಿಲ್ಮ್. ಆ್ಯಂಡ್ ಸೌಂದರ್ಯ ಮ್ಯಾಮ್ ಅವ್ರ ದೊಡ್ಡ ಅಭಿಮಾನಿ ಸಹ ನಾನು. ಎಷ್ಟು ಸತಿ ನೋಡಿದ್ರೂ ಆ ಸಿನಿಮಾ ಬೋರ್ ಆಗಲ್ಲ, ಅಂಥ ಒಂದು ಅದ್ಭುತವಾದ ಸಿನಿಮಾ. ಆ್ಯಂಡ್
ಇದರಲ್ಲಿ ಅವ್ರ ಇನ್ಸ್ಪಿರೇಷನ್ ತಗೊಬೇಕು ಅಂತ ತಗೊಂಡಿಲ್ಲ. ಇಟ್ಸ್ ಲೈಕ್ ತುಂಬ ವರ್ಕ್ಶಾಪ್ಸ್ ಇತ್ತು ಆ್ಯಂಡ್ ನನಗೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ನ ಲೈಕ್ ತರಿಸ್ಬೇಕಾಗಿತ್ತು ನನ್ನ ಒಳಗಡೆಯಿಂದ. ಸೊ ಇಡೀ ಬಾಡಿ ಲ್ಯಾಂಗ್ವೇಜ್ ಆಗಲಿ ಅಥವಾ ಎಕ್ಸ್ಪ್ರೆಷನ್ ವಾಯ್ಸ್ ತುಂಬಾ ವರ್ಕ್ಶಾಪ್ಗಳಿತ್ತು, ವರ್ಕ್ ಮಾಡಿದೆ, ಮಿರರ್ ಮುಂದೆ ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ ಆ್ಯಂಡ್ ಎಲ್ಲೋ ಒಂದು ಕಡೆ ವರ್ಕ್ ಆಗಿದೆ ಅಂತ ಅನ್ಸುತ್ತೆ. ಬಿಕಾಸ್ ಜನರು ಬಂದ್ಬಿಟ್ಟು ಅದನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನನ್ನ ಪರ್ಫಾರ್ಮೆನ್ಸ್ನ. ಎಕ್ಸ್ಪೆಕ್ಟೇ ಮಾಡಿಲ್ಲ ಸಿನಿಮಾದಲ್ಲಿ ಈ ಥರ ಒಂದು ಟ್ವಿಸ್ಟ್ ಇರುತ್ತೆ ಅಂತ. ನಾರ್ಮಲ್ ಒಂದು ಲವ್ ಸ್ಟೋರಿ ಅನ್ಕೊಂಡು ಬಂದಿದ್ವಿ, ಬಟ್ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ನಮ್ಮನ್ನ ತುಂಬ ಎಂಟರ್ಟೈನ್ ಮಾಡಿದ್ದೀರಾ ಅಂತಲೇ ಹೇಳ್ತಿದ್ದಾರೆ. ತುಂಬ ತುಂಬ ಖುಷಿ ಇದೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಇಂತಹ ಒಂದು ರೋಲ್ ಸಿಗೋದು ತುಂಬ ರೇರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಸುನೀತ್ ಸರ್ ನನಗೆ. ಸೊ ಇದು ನಾನು ಎಷ್ಟಾಗುತ್ತೆ ಅಷ್ಟು 100% ಯೂಸ್ ಮಾಡ್ಕೊಂಡಿದ್ದೀನಿ. ಐ ಆಮ್ ಶೋರ್ ನಿಮ್ಗೆ ಎಲ್ಲರಿಗೂ, ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ನಾವು ಕಂಡುಬಿಟ್ಟಾಯ್ತು, ಇನ್ನು ನಮ್ಮನ್ನ ಜನ ನೋಡಿ ಕಂಡುಬಿಡ್ಬೇಕಷ್ಟೇ. ಸಿನಿಮಾ ಎಲ್ಲರೂ ಖುಷಿಯಾಗಿದೆ. ನೀವು ಹುಡುಕಿದ್ರು ನಿಮ್ಗೆ ತಪ್ಪು ಸಿಗಲ್ಲ ಸಿನಿಮಾದಲ್ಲಿ. ಕ್ಲಿಯರ್ ಕಾಪಿ ನಮ್ಮ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಾವು ತುಂಬಾ ಹೇಳಿದೀವಿ, ನಾವು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಜನರ ಮಾತನ್ನ ಕೇಳಿ ಆನೆಸ್ಟ್ ರಿವ್ಯೂನ ತಗೊಂಡೆ ನಮ್ಮ ಸಿನಿಮಾಗೆ ಹೋಗಿ. ಬಿಕಾಸ್ ಇಲ್ಲಿವರೆಗೂ ಯಾರು ಏನು ನೆಗೆಟಿವ್ ಹೇಳಲೇ ಇಲ್ಲ. ಸೊ ಅದೇ ನಮ್ಗೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಸಿನಿಮಾ ನೋಡಿದ್ರೆ ನಿಮ್ಗೆ ಇಷ್ಟ ಅದೇ ಆಗುತ್ತೆ. ಕ್ಯಾನ್ ಶೋ. ಎಸ್, ಥ್ಯಾಂಕ್ ಯು ಸೋ ಮಚ್. ಸರ್, ನೀವು ಅಂದ್ಕೊಂಡಂತ ರೆಸ್ಪಾನ್ಸ್ ಬೆಂಗಳೂರು ಆಡಿಯನ್ಸ್ ಅಂತ ಸಿಗ್ತಾ, ಯಾಕಂದ್ರೆ ಮೈಸೂರು ಆಡಿಯನ್ಸ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಮೈಸೂರು ಆಡಿಯನ್ಸ್. ಸೊ ಬೆಂಗಳೂರು ಫಸ್ಟ್ ಶೋ, ಸೊ ಆಡಿಯನ್ಸ್ ನೀವು ಅಂದ್ಕೊಂಡಂಗೆ ಅಚೀವ್ ಮಾಡಿದ್ರ ಸಿನಿಮಾನ ಹೇಗಿದೆ? ಅಫ್ಕೋರ್ಸ್, ಅಂದ್ರೆ ನಾವೆಲ್ಲ ಏಮ್ ಇಟ್ಟಿದ್ದೆವು ಸೆಕೆಂಡ್ ಹಾಫ್ ಅವ್ರಿಗೆ ಸರ್ಪ್ರೈಸ್ ಆಗುತ್ತೆ, ಜೊತೆಲಿ ಆಚೆ ಎದ್ದು ಬರ್ಬೇಕಾದ್ರೆ ಕಣ್ಣಲ್ಲೂ ಒಂಚೂರು ತೇವ ಆಗುತ್ತೆ ಅಂತ. ಆ ರೀತಿ ಎಮೋಷನ್ಸ್ ಆಗಿರೋದಕ್ಕೆ ಅವ್ರು ಈ ರೀತಿ ಹಗ್ ಮಾಡಿ ಸರ್ಪ್ರೈಸಿಂಗ್ ಆಗಿ ಹೇಳ್ತಿರೋದು. ಮತ್ತೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಕೆಲವರು, ಬಟ್ ಈಗ ಕೆಲವ್ರಿಗೆ ಆಲ್ರೆಡಿ ನೆನ್ನೆದು ಗೊತ್ತಾಗಿರೋದ್ರಿಂದ ಏನೋ ಥ್ರಿಲ್ಲರ್ ಇದೆ ಅಂತ ಕೆಲವ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಸ್ಟಿಲ್ ಅವ್ರಿಗೆ ಗೊತ್ತಿರೋರ್ಗು ಒಂದು ಹೊಸ ತರ ಅನ್ಸಿದೆ. ಕೆಲವರು ಈಗ VFX ಅಂದ್ರೆ ನಮಗೆ ಗೊತ್ತಿರೋ ಹುಡುಗರೇ ವರ್ಕ್ ಮಾಡಿರೋ VFX ವರ್ಕ್ ಮಾಡಿರೋನು ಅವ್ನು ಬಂದು ಹೇಳ್ದೆ ನಾನು ಹಿಂಗಿರುತ್ತೆ ಅಂದ್ಕೊಂಡಿರ್ಲಿಲ್ಲ ಅಂತೆಲ್ಲ. ಸೊ ಅದು ಖುಷಿ ತಂದಿದೆ ನಮ್ಗೆ. ಸರ್, ನನಗೆ ಪರ್ಸನಲಿ ಈ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಸ್ವಲ್ಪ ಕರ್ಕೊಂಡೋಗಿ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಈ ಎಲ್ಲ ಕಲಾವಿದರ ಆಕ್ಟಿಂಗ್? ಪ್ರತಿಯೊಬ್ರು ಪಾಪ ವರ್ಕ್ಶಾಪ್ಗಳು ಅಂದ್ರೆ ಆಲ್ಮೋಸ್ಟ್ 1 year ಅಷ್ಟು ವರ್ಕ್ಶಾಪ್ಗಳು ಮಾಡಿದ್ದಾರೆ, ಅಂದ್ರೆ ಬಿಟ್ ಅಂಡ್ ಪೀಸಸ್ ಅಲ್ಲಿ. ಸೊ ಪ್ರತಿಯೊಂದು ಸೀನನ್ನು ವರ್ಕ್ಶಾಪ್ ಮಾಡಿ ಅವರು ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೊ ಅದು ಫ್ರೂಟ್ಫುಲ್ ಆಗಿರೋದು ಗ್ಯಾರಂಟಿ. ನಾವು ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೂ ಅವ್ರಿಗೆ ಖುಷಿ ಆಗಿರುತ್ತೆ. ನೀವು ಬೆಳೆಸಿದ ಹುಡುಗ ಇವತ್ತು ಹೀರೋ ಆಗಿದ್ದಾರೆ, ಅದಕ್ಕೆ ಕಾರಣ ನೀವೇ ಮೈನ್ ಆಗಿ. ಹೌದು, ಆಸ್ಪತ್ರೆಯಿಂದ ಕರ್ಕೊಂಡ್ ಬೆಳೆಸಿಲ್ಲ ನಾನು, ಅವ್ರ ಟೆಕ್ನಿಷಿಯನ್ ಆಗೇ ಸಿಕ್ಕಿದ್ದು ನನಗೆ. ಅವ್ರು ಆಲ್ರೆಡಿ ಟೆಕ್ನಿಷಿಯನ್ ಆಗೇ ಸಿಕ್ಕಿದ್ದು. ಆ ರೀತಿ ಏನಿಲ್ಲ, ಅವರಲ್ಲಿ ಟ್ಯಾಲೆಂಟ್ ಇದ್ದಿದ್ಕೆ ತಗೊಂಡಿದ್ದು. ಸೊ ಬೆಳೆಸಿದ ಹುಡುಗ ಶಿಷ್ಯ ಆ ರೀತಿ ಏನಿಲ್ಲ. ನಾವಿಬ್ರು ಕೋ-ವರ್ಕರ್. ಅವ್ರು ಕೋ-ಡೈರೆಕ್ಟರ್ ಆಗಿದ್ರೆ ನಾನು ಡೈರೆಕ್ಟರ್ ಆಗಿದೆ. ಬಟ್ ನಾನು ನೋಡಿದ್ದೆ, ಅಂದ್ರೆ ಬೇರೆಯವ್ರಿಗೆ ಡೈಲಾಗ್ ಕೊಡ್ಬೇಕಾದ್ರೆ, ಈಗ ಅವತಾರ್ ಪುರುಷ ಸಖತ್ತೆಲ್ಲ ಗಣೇಶ್ ಸರಿ ಕೊಡ್ಬೇಕಾದ್ರೆ ಅಥವಾ ಶರಣ್ ಸರ್ ಕೊಡ್ಬೇಕಾದ್ರೆ ಇವ್ರು ಅದನ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ, ಅಥವಾ ಬೇರೆ ಹೊಸೊಬ್ರು ಆರ್ಟಿಸ್ಟ್ ಕೊಡ್ಬೇಕಾದ್ರೆ ಇವ್ರು ಹೇಳ್ಕೊಡ್ತಿದ್ರಲ್ಲ, ಆ ಟೈಮಲ್ಲಿ ಗೊತ್ತಿತ್ತು ಇವರು ಆರ್ಟಿಸ್ಟ್ ಅಂತ. ಮತ್ತೆ ನಂದ್ರಲ್ಲೂ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬಂದಿದ್ರು. ಈ ಸಬ್ಜೆಕ್ಟ್ ಲಾಕ್ಡೌನ್ ಅಲ್ಲಿ ಮಾಡಿರೋ ಟೈಮಲ್ಲಿ ಸುಮ್ಮನೆ ಡಿಸ್ಕಸ್ ಮಾಡ್ತಿದ್ವಲ್ಲ, ಆ ಟೈಮಲ್ಲಿ ನರೇಟ್ ಮಾಡ್ತಿದ್ದಾಗ ಓಕೆ ಅವ್ರು ಕೊಡ್ತಿದ್ದು ಆನ್ಸರ್ಸ್ ಅಥವಾ ಇದು ನೋಡಿ ಒಂದು ಪಾಯಿಂಟ್ ಅಲ್ಲಿ ಅನ್ಕೊಂಡೆ, ಓಕೆ ಶೀಲಮೆ ಫುಲ್ ಆಫ್ ಮಾಡೋದು ಇದು ಅಂತ. ಇಲ್ಲ, ನೆನ್ನೆನೇ ಆಯ್ತು ಮೇಡಮ್. ನೆನ್ನೆ ಪ್ರೀಮಿಯರ್ ಅಲ್ಲಿ ನನ್ನ ಯಾರು ಮಾತಾಡ್ತಿಲ್ಲ, ಎಲ್ಲ ಹೀರೋ ಜೊತೆ ಹೋಗ್ತಾ ಇದ್ದಾರೆ. ಫಾರೆವರ್ ಅಷ್ಟೇ. ಅಲ್ಲ, ಈಗಲೂ ಶೂಟ್ ಮಾಡ್ಬೇಕಾದ್ರೆ ಯೂಟ್ಯೂಬ್ ಹಾಕ್ತೀನಿ, ಅಲ್ಲಿ ನೋಡ್ಕೊಳ್ಳಿ ಸಾಂಗ್ಗಳು 2 ಬೇಕಾದ್ರೆ. ಆರ್ಟಿಸ್ಟ್ಗಳು ಅವೈಲಬಿಲಿಟಿ ಇದ್ದಾರೆ. ಅಫ್ಕೋರ್ಸ್ ಥ್ರಿಲ್ಲರ್ ಸಿನಿಮಾ ಸೀಟ್ ಎಡ್ಜ್ ಆಗಿರೋದ್ರಿಂದ ನಾನು ಎಲ್ಲೂ ಡಿಸ್ಟರ್ಬ್ ಮಾಡಕ್ ಇಷ್ಟಪಡಲ್ಲ. ಸೊ ಏನ್ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸಣ್ಣ ಬಿಟ್ ಸಾಂಗ್ ಇದೆ, ಅದನ್ನೇ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು. ಸಾಂಗ್ಗಳು ಇದು ಅಂದ್ರೆ ಏನ್ ಸಿನಿಮಾ ಹೇಳ್ತೀವಿ, 20 ಸಾಂಗ್ ಹೇಳ್ಬೋದು ಅಥವಾ 0 ಸಾಂಗ್ ಇರ್ಬೋದು, ನಾವ್ ಏನ್ ಹೇಳ್ತೀವಿ ಅದನ್ನ ತಲುಪಬೇಕು ಆಡಿಯನ್ಸ್ಗೆ. ಅದು ತಲುಪಿದೆ ಅನ್ಕೊಳ್ತೀನಿ. ಆಮೇಲೆ ಎಲ್ಲಾರನ್ನೂ ಮೆಚ್ಚಕ್ಕಾಗಲ್ಲ. ಈಗ ಫೈಟ್ ಇರೋರು ಗ್ಯಾರಂಟಿ ಡಿಸಪಾಯಿಂಟ್ಮೆಂಟ್ ಆಗ್ತಾರೆ, ಫೈಟ್ ಇಷ್ಟಪಡೋರು. ತುಂಬಾ ಸಾಂಗ್ಸ್ ಇಷ್ಟಪಡೋರು ಡಿಸಪಾಯಿಂಟ್ಮೆಂಟ್ ಗೊತ್ತು. ಬಟ್ ನಮ್ಗೊಂದು ಟಾರ್ಗೆಟ್ ಆಡಿಯನ್ಸ್ ಇದೆ, ಅವ್ರಿಗೆ ಇಷ್ಟ ಆದ್ರೆ ತುಂಬಾ ಖುಷಿ ಆಗುತ್ತೆ. ಅದೇ ಸುಮ್ಮನೆ ನಾವೆಲ್ಲ ಫಿಲಮ್ಗೂ ಕೇಳ್ತಿರ್ತೀರಾ, ಆದ್ರೂ ಹೊಸ್ತನ ಅಂತ ಬಂದಾಗ ಕನ್ನಡಿಗರು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ನಾನು ಅದೇ ಹೇಳ್ತೀನಿ, ಒಂದು ಸ್ವೀಟ್ ತಗೊಂಡ್ರೆ ನಾವು ಅದ್ರ ರಿವ್ಯೂ ನೋಡಿರ್ತೀವಿ, ಈ ಹೋಟೆಲ್ ರಿವ್ಯೂ ಹೇಗಿರುತ್ತೆ ಏನಂತ. ಸೊ ಸಿನಿಮಾ ರಿವ್ಯೂಸ್ ನೋಡಿ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ನೋಡಿದ್ರೆ ಕೇಳಿ, ಅವ್ರು ಏನಾದರೂ ಹೊಸ್ದಾಗಿ ಹೇಳಿದ್ರೆ ದಯವಿಟ್ಟು ಬಂದು ಸಿನಿಮಾ ನೋಡಿದ್ರೆ.
ಕೇಳಿ ಏನ್ ಹೇಳಿ ನಮ್ಮ ಮೂವಿ ಬಗ್ಗೆ ನಾವೇ ಹೇಳಕ್ಕೆ, ಬಟ್ ಆಲ್ರೆಡಿ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೌಪರ್ಣಿಕ ಕ್ಯಾರೆಕ್ಟರ್ ತುಂಬಾ ಇಷ್ಟಪಡ್ತಿದ್ದಾರೆ ಅಂಡ್ ಕ್ಲೈಮ್ಯಾಕ್ಸ್ ಇಷ್ಟಪಡ್ತಿದ್ದಾರೆ ತುಂಬಾ ಜನ. ಅಂಡ್ ಚೆರಿಶ್ ಕ್ಯಾರೆಕ್ಟರ್ ಅಂತೂ ನಾವು ನೆನ್ನೆಯಿಂದ ನೋಡ್ತಿದ್ವಿ, ಫುಲ್ ಫ್ಯಾನ್ಸ್ ಅವ್ರ ಹತ್ರ ಹೋಗಿ ಮುತ್ಕೋತಾ ಇದ್ದಾರೆ. ಹೌದು, ಬಿಟ್ಟು ಸಾಯ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಯಾರೇ ಒಬ್ರು ಗೆದ್ರು ಅದು ಸಿನಿಮಾ ಗೆದ್ದಂಗೆ. ಅಂಡ್ ನನಗೆ ಈಕ್ವಲಿ ಅಷ್ಟೇ ಖುಷಿ ಆಗ್ತಾ ಇದೆ. ನಾವು ಆಲ್ರೆಡಿ ಸಕ್ಸಸ್ಫುಲ್ ಆಗಿದೀವಿ ಅಂತ ಅನ್ಕೋತೀವಿ. ಅದೇ ರೀತಿ ಈ ತರ ರಿವ್ಯೂಸ್ ನಿಮ್ ಫ್ರೆಂಡ್ಸ್ಗೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿ ಅವರು ಬಂದು ನಮ್ಮ ಸಿನಿಮಾ ನೋಡಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನಿಮ್ ಕರಿಯರ್ಗೆ ಒಂದು ಸ್ಪೆಷಲ್ ಸಿನಿಮಾ ಇದು ಅಂತ ಹೇಳ್ತಾ ಇದ್ರಿ. ಇಷ್ಟು ವರ್ಷ ಮಾಡಿದಕ್ಕಿಂತ ಅಷ್ಟು ವರ್ಷ ಮಾಡಿದ ಸಿನಿಮಾಗಳಿಗೆ ಸಿಕ್ಕಂತ ರೆಸ್ಪಾನ್ಸ್ಗೂ ಈ ಸಿನಿಮಾಗೆ ಸಿಕ್ಕಂತ ರೆಸ್ಪಾನ್ಸ್ಗೂ ಎಷ್ಟು ಖುಷಿ ಇದೆ? ಡಬಲ್ ಆಗಿದೆಯಾ, ಟ್ರಿಪಲ್ ಆಗಿದೆಯಾ? ಅಂದ್ರೆ ಸುನಿ ಸರ್ ಲವ್ ಸ್ಟೋರೀಸ್ ಎಸ್ ಮಾಡ್ತಾರೆ ಅಂಡ್ ಬಟ್ ಇದ್ರಲ್ಲಿ ಥ್ರಿಲ್ಲರ್ ಕೂಡ ಇದೆ. ಸೊ ಮೇ ಬಿ ಅದು ನಮ್ಗೆ ಎಕ್ಸ್ ಫ್ಯಾಕ್ಟರ್ ಅಂತ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಆ ರೀತಿಯಲ್ಲಿ ಒಂದು ಪ್ಲಸ್ ಪಾಯಿಂಟ್. ಆಮೇಲೆ ಅವರಿಂದ ತುಂಬಾ ಆಕ್ಟಿಂಗ್ ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ. ಆಸ್ ಅ ಡೈರೆಕ್ಟರ್ ಈಸ್ ಒನ್ ಆಫ್ ದ ಬೆಸ್ಟ್. ಅಂಡ್ ಅವ್ರ ಕೆಳಗಡೆ ನಾವೆಲ್ಲ ಶೀಲಂ, ಮೋಕ್ಷ, and I agree with, I think they agree with me that ಅವ್ರ ಹತ್ರ ಅವ್ರ ಕೆಳಗಡೆ ಕೆಲಸ ಮಾಡೋದ್ರಿಂದ ನಾವು ಏನೋ ಒಂದು ಕಲಿತೀವಿ ಅಂಡ್ ಅಪ್ಗ್ರೇಡ್ ಆಗ್ತಾನೆ ಇರ್ತೀವಿ ಅಂತ. ಸೊ ಆ ಒಂದು ಲೆವೆಲ್ ಅಪ್ಗ್ರೇಡ್ ಆಗಿದೆ ಡೆಫಿನೆಟ್ಲಿ.